Hello guys, welcome back to another new vlog. ಸೊ ಇವತ್ತು ನಾವು ಸಂಡೇ ಇತ್ತು, ಸೊ ಹಾಗಾಗಿ ಓರಿಯನ್ ಮಾಲ್ಗೆ ಹೋಗಿದ್ವಿ. ಸೊ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ರು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇನ್ನೂ ನಾವು ರಿಯಲ್ ಆಗಿ ನೋಡೋದಾದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿರೋ ವ್ಯೂಸ್ ಇತ್ತು. ಸೊ ಕ್ರಿಸ್ಮಸ್ ಅಂದಮೇಲೆ ಎಲ್ಲ ಕಡೆ ಲೈಟಿಂಗ್ ಇರೋದೆ. ಸೊ ಕ್ರಿಸ್ಮಸ್ ಅಂದಮೇಲೆ ಕ್ರಿಸ್ಮಸ್ ಟ್ರೀ ಇರಲೇಬೇಕಲ್ವ. ಸೊ ಇಲ್ಲಿ ಓರಿಯನ್ ಮಾಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅರೇಂಜ್ ಮಾಡಿದ್ರು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಏನು ಸ್ಪೆಷಲ್ ಅಂತ ಗೊತ್ತಲ್ವ. ಸೊ ಎಲ್ಲ ವೇಸ್ಟ್ ಆಗಿರೋ ಐಟಮ್ಸ್ ಯೂಸ್ ಮಾಡಿಕೊಂಡು ಈ ಫೋಟೋ ಫ್ರೇಮ್ ಮಾಡಿದ್ದಾರೆ. ಸೊ ವೇಸ್ಟ್ ಆಗಿರೋ ರಿಮೋಟು, ಆಮೇಲೆ ಕಂಪ್ಯೂಟರ್, ಅದರಲ್ಲಿರೋ ವೇಸ್ಟ್ ಐಟಮ್ಸು, ಹಾರ್ಡ್ ಡಿಸ್ಕ್, ಆಮೇಲೆ ಮದರ್ ಬೋರ್ಡ್, ಆಮೇಲೆ ಕೀಬೋರ್ಡ್, ಇವೆಲ್ಲ ನೋಡ್ಬೋದು. ಇವೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಅಲ್ಲಿ ಆಲ್ರೆಡಿ ಇರೋ ಫ್ಯಾನ್ ಅದೆಲ್ಲ ಯೂಸ್ ಮಾಡ್ಕೊಂಬಿಟ್ಟು ಈ ಫೋಟೋ ಫ್ರೇಮ್ ಮಾಡಿದ್ದಾರೆ. ಮಾಸ್ಟರ್ ಪೀಸ್ ಫ್ರಮ್ ಇ ವೇಸ್ಟ್ ಆ್ಯಂಡ್ ರೀಸೈಕಲ್ ಟುಡೇ ಫಾರ್ ಅ ಬೆಟರ್ ಟುಮಾರೋ ಅಂತ. ಸೊ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅದನ್ನು ನೋಡಿಬಿಟ್ಟು ನಾವು ಥರ್ಡ್ ಫ್ಲೋರ್ ನೋಡಬೇಕು ಅಂತ ನಾವು ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಸೊ ನೋಡ್ಬೋದು ಕ್ರಿಸ್ಮಸ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದರು. ಇನ್ನೊಂದೇನು ಅಂತ ಅಂದರೆ ಓರಿಯನ್ ಮಾಲಲ್ಲಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಐಟಮ್ಸ್. ಜಸ್ಟ್ ಒಂದು ಇಯರಿಂಗು ಆಗಲಿ, ಒಂದು ಏನಾದರೂ ತೊಗೋಬೇಕಂದ್ರೆ 200-500 ಈ ರೀತಿಯಾಗಿ ಇರುತ್ತೆ. ಸೊ ಮಿಡಲ್ ಕ್ಲಾಸ್ ಪೀಪಲ್ಸ್ ತೊಗೊಳಕ್ಕೆ ಆಗಲ್ಲ. ಬಟ್ ಫುಡ್ ಸೆಕ್ಷನ್ ಹೋದರೆ ಓಕೆ, ಸ್ವಲ್ಪ ತಿನ್ಬೋದು, ಓಕೆ ಇರುತ್ತೆ. ಬಟ್ ಅದು ಕೂಡ ಹೊರಗಡೆ ಕಂಪೇರ್ ಮಾಡಿದರೆ ಕಾಸ್ಟ್ಲಿ ಇರುತ್ತೆ. ಬಟ್ ಅಂದರೂ ಓಕೆ, ಸ್ವಲ್ಪ KFC ಆ ಥರ ಬಿರಿಯಾನಿ, ಪಿಜ್ಜಾ, ಬರ್ಗರ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರೋದು ಕೊಡ್ತಾರೆ. ಸೊ ಚೆನ್ನಾಗಿರುತ್ತೆ, ಹಾಗೇನಿಲ್ಲ, ತಿನ್ಬೋದು. ಸೊ ಓರಿಯನ್ ಮಾಲಲ್ಲಿ ಎಲ್ಲ ಫೆಸಿಲಿಟಿ ಇರುತ್ತೆ. ಲೈಕ್ ಈ ರೀತಿ ಮಸಾಜು, ಆಮೇಲೆ ಕಿಡ್ಸಿಂದ ಹಿಡಿದು ಓಲ್ಡ್ ಏಜ್ ತನಕ ಶಾಪಿಂಗ್ ಮಾಡ್ಬೋದು. ಆಮೇಲೆ ಬ್ರೈಡಲ್ ಶಾಪಿಂಗು, ರೂಮ್ ಶಾಪಿಂಗು, ಆಮೇಲೆ ಕಿಡ್ಸಿಗೆ ಎಲ್ಲದೂ ಇರುತ್ತೆ. ಬೇರೆ ಮಾಲಲ್ಲೂ ಇರುತ್ತೆ, ಬಟ್ ಇದರಲ್ಲಿ ಓರಿಯನ್ ಮಾಲಲ್ಲಿ ಸ್ವಲ್ಪ ಚಾಯ್ಸಸ್ ತುಂಬ ಇರುತ್ತೆ. ಹಾಗೆ ತುಂಬ ಕಾಸ್ಟ್ಲಿ ಕೂಡ ಇರುತ್ತೆ. ಒನ್ ರೇಟ್ಗೆ ಡಬಲ್ ರೇಟ್ ಕೊಡ್ತಾರೆ. ಸೊ ನೋಡ್ಬೋದು ಕಿಡ್ಸಿಂದು ಎಷ್ಟು ಚೆನ್ನಾಗಿರೋ ಡಾಲ್ಸು, ಬಾರ್ಬಿ ಡಾಲ್ಸು ಇರುತ್ತೆ. ಸೊ ನಾನು ಇವಾಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನಾವು ಇದ್ರದ್ದು ನಮ್ಮ ಅಮ್ಮನಿಗೆ ತೊಗೋಬೇಕಂತ ಕಾಸ್ಟ್ ಕೇಳಿದ್ವಿ. ಅದರದ್ದು ಕಾಸ್ಟ್ ಕೇಳಿ ಶಾರ್ಟ್ ಆಯಿತು, 25,000 ಅಂತೆ.
ಒಬ್ಬ ಅಂತ ಹೇಳಿ ಸುಮ್ಮನೆ ಬಂದುಬಿಟ್ವಿ ನಾವು. ಸೊ ನೆಕ್ಸ್ಟ್ ಯಾವುದಾದ್ರೂ ತೊಗೊಳ್ಬೇಕು ಅಂತ. ಸೊ ನೆಕ್ಸ್ಟ್ ಆಮೇಲೆ ಹೊರಗಡೆ ಬಂದ್ವಿ, ಮತ್ತು ಈ ರೀತಿಯಾಗಿ ಚೆನ್ನಾಗಿರೋ ವ್ಯೂ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ KFC ತಿಂದ್ಕೊಂಡು ಈಚೆ ಬಂದ್ವಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.